ಸರಸ್ವತಿ, ನೈವೇದ್ಯ ತಗೊಂಬರ್ತೀಯಾ? ಬಂದ್ವಿ ಇನ್ನು ಮುಂದೆ ಈ ಕೆಲಸಗಳೆಲ್ಲ ನಮ್ದೇ, ಸರಸ್ವತಿಯ ಮುಂದಲ್ಲ. ಪ್ರಸಾದನ ನೀವೇ ಮಾಡಿದ್ರಾ? ಹೌದು, ನಾವು ಬಂದ್ಮೇಲೆ ಇನ್ನೆಲ್ಲ ಕೆಲಸನೂ ನಮ್ದೆ. ಹೌದು ರೀ, ನಾನು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ, ಅವರೇ ಎಲ್ಲ ಮಾಡಿದ್ರು. ಓ, ಹಯಗ್ರೀವ ಶ್ರೀಹರಿಗೆ ಪ್ರಿಯವಾದದ್ದು. ಇವ್ರಿಗೂ ಅಷ್ಟೇ ಹಯಗ್ರೀವ ಅಂದ್ರೆ ತುಂಬಾ ಇಷ್ಟ ಅಲ್ವೇನ್ರಿ? ಹಾ, ಹೌದು. ಶ್ರೀಹರಿ, ಶ್ರೀನಿವಾಸ ಎಲ್ಲ ಒಂದೇ ಅಲ್ವೇ? ಪ್ರಾತರ್ನಮಾಮಿ ಪರಮಾತ್ಮ ಪದಾರವಿಂದಂ ಆನಂದ ಸಾಂದ್ರ ನಿಲಯಂ ಮಣಿನೂಪುರಾಢ್ಯಂ ಯೇ ತತ್ಸಮಸ್ತ ಜಗತಾಮಿತಿ ದರ್ಶಯಂತಂ. ಶ್ರೀನಿವಾಸ, ಮಕ್ಕಳನ್ನ ಕರ್ಕೊಂಬ, ಮಂಗಳಾರತಿ ಮಾಡಬೇಕು. ಆಯ್ತು ಆಚಾರ್ಯ. ವ್ಯಾಸರಾಜಯತಿ ಪ್ರೋಕ್ತಂ ಶ್ಲೋಕತ್ರಯಮಿದಂ ಶುಭಂ ಪ್ರಾತಃ ಕಾಲೇ ಪಠೇದ್ಯಸ್ತು ಪಾಪೇಭ್ಯೋ ಮುಚ್ಯತೆ ನರಃ. ಶ್ರೀನಿವಾಸ, ಪ್ರಸಾದ ಮೊದಲು ಮಕ್ಕಳಿಗಾಗ್ಲಿ. ಶ್ರೀಹರಿ. ನಾರಾಯಣ, ನಾರಾಯಣಂಗೆ ನಿದ್ದೆ ಬರ್ತಿದ್ಯಾ? ಹೌದಾ? ನಿಮ್ಮ ಶಿಷ್ಯಂದಿರಿಗೆಲ್ಲ ನಮ್ಮ ಮಗನ್ ಕಂಡ್ರೆ ಅದೆಷ್ಟು ಪ್ರೀತಿ ಗೊತ್ತಾ? ಗೋಪಾಲನ್ಗಂತೂ ಇವನ್ ಕಂಡ್ರೆ ಪಂಚ ಪ್ರಾಣ. ಹುಡುಗರೆಲ್ಲ ನನ್ನ ತಾಯಿ ಅಂತಾನೆ ಭಾವಿಸ್ತಾರೆ. ಇದರಲ್ಲಿ ಭಾವಿಸೋದೇನ್ ಬಂತು ಸರಸ್ವತಿ? ನೀನವ್ರಿಗೆಲ್ಲ ತಾಯಿನೇ ಆಗಿದ್ಯಾ. ಸಿಹಿಯಲ್ಲಿದೆಯೋ ಇರುವೆ ಅಲ್ಲೇ ತಾನೇ ಇರುತ್ತೆ. ಏನು ಅಂದ್ರೆ, ವಿದ್ಯೆ ಕಲಿಯೋ ಹಂಬಲದಿಂದ ಮನೆ ಹೆತ್ತವರನ್ನೆಲ್ಲ ಬಿಟ್ಟು ಬಂದ ಕಂದಮ್ಮಗಳಿಗೆ ಅನ್ನ ಬಟ್ಟೆ ಕೊಟ್ಟು ವಿದ್ಯಾದಾನ ಮಾಡ್ತಾ ಇರೋರು ನೀವು. ನನ್ನನ್ನ ಪ್ರೀತಿಸ್ತಾರೆ, ಆದ್ರೆ ನಿಮ್ಮನ್ನ ದೇವ್ರಂತೆ ಪೂಜಿಸ್ತಾರೆ. ಸರಿ, ನಿನಗೆ ನನ್ನ ಹೊಗಳಕ್ಕೆ ಒಂದು ಸಣ್ಣ ಕಾರಣ ಸಿಕ್ಕಿದ್ರೆ ಸಾಕು, ಭಾಷಣಕ್ಕೆ ನಿಂತು ಬಿಡ್ತೀಯ. ನನ್ ಗಂಡನ ಗುಣಗಳನ್ನ ನಾನು ಹೊಗಳಿದ್ರೆ ನಿಮ್ಗೆ ಕಷ್ಟೊಂದು ಹೊಟ್ಟೆವ್ರಿ. ಏನಂದ್ರೆ, ನನಗೆ ನಿಮ್ಮಂತ ಪತಿ, ಲಕ್ಷ್ಮೀನಾರಾಯಣನಂತ ಮಗ, ಗೋಪಾಲ ಮತ್ತು ಇತರೆ ಶಿಷ್ಯರು, ಶ್ರೀನಿವಾಸ, ಪದ್ಮಾವತಿ ಅಂತ ಆತ್ಮೀಯರು ಸಿಕ್ಕಿರೋದು ನನ್ನ ಸುದೈವ. ಜಗತ್ನಲ್ಲಿ ನನ್ನಂತ ಸುಖಿಗಳು ಬೇರೆ ಯಾರೂ ಇಲ್ಲ ಅನ್ಸುತ್ತೆ. ಜಾಸ್ತಿ ಸಂತೋಷ ಪಡಬೇಡ. ಸುಖಸ್ಯ ನಂತರಂ ದುಃಖಂ, ದುಃಖಸ್ಯ ನಂತರಂ ಸುಖಂ. ಈಗಿನ ನಿನ್ನ ಅತಿಯಾದ ಸಂತೋಷನೇ ಮುಂದಿನ ದುಃಖಕ್ಕೆ ನಾಂದಿಯಾದೀತು. ದುಃಖ ಅನ್ನೋದು ನಮ್ಮ ಮನೆ ಹತ್ರಕ್ಕೂ ಸುಳಿಯೋದಿಲ್ಲ ಅಂದ್ರೆ, ಸತ್ಯಸಂಧರಾದ ನಿಮ್ಮ ಕೈ ಹಿಡಿದ ನನಗೆ ದುಃಖ ಅಂದ್ರೇನು? ಸರಸ್ವತಿ, ನಿನ್ನ ಮಾತು ಸಮ್ಮತ ಅಲ್ಲ. ಮನುಷ್ಯನಿಗೆ ಸುಖ ದುಃಖಗಳು ಅನಿವಾರ್ಯ ಅಂತ ನಿಂಗೆ ಸತಿ ಹೇಳಿದ್ದೀನಿ. ಜೀವನವೇ ಸಿಹಿ ಕಹಿಗಳ ಸಮ್ಮಿಲನ. ಸುಖ ದುಃಖೇ ಸಮಕೃತ್ವ ಅಂತ ಗೀತಾಚಾರ್ಯನೇ ಉಪದೇಶಿಸಿದ್ದಾನೆ. ಸುಖ ದುಃಖ ಪ್ರತಿ ಜೀವಿಗೂ ತಪ್ಪಿದ್ದಲ್ಲ, ಅದಕ್ಕೆ ವಿರುದ್ಧವಾಗಿ ಆಶಿಸಬಾರದು. ಹೀಗೆಲ್ಲ ಹರ್ಷದಾಯಕವಾಗಿ ಇರೋದ್ರಿಂದ ನಾನೇ ಸುಖಿ ಅಂತ ತಿಳಿದಿದ್ದೀಯ. ಒಂದು ವೇಳೆ ನಮ್ಮ ಸಿರಿ ಸಂಪತ್ತುಗಳೆಲ್ಲ ನಷ್ಟವಾಗಿ ದಾರಿದ್ರ್ಯವನ್ನ ಅನುಭವಿಸಬೇಕಾಗಿ ಬಂದ್ರೆ ಆಗಲೂ ನಾನು ಸುಖಿ ಅಂತ ಭಾವಿಸ್ತೀಯಾ? ನಾಶ್ಲೀಲಂ ಕೀರ್ತಯೇತ್,
ಕೆಟ್ಟ ನುಡಿಗಳನ್ನ ಆಡಬಾರ್ದು ಅಂತಲೂ ನೀವೇ ಹೇಳಿದ್ದೀರ. ನಮಗೊಂದು ವೇಳೆ ಕಷ್ಟ ಬಂದರೂ ಅದನ್ನ ನಾನು ಸಂತೋಷದಿಂದ ಅನುಭವಿಸೋದಕ್ಕೆ ಸಿದ್ಧ. ಹೇಳೋದು ಸುಲಭ, ಆದ್ರೆ ಕಾರ್ಯರೂಪಕ್ಕೆ ತರೋದು ಕಷ್ಟ ಸರಸ್ವತಿ. ಅಲ್ಲ, 2-3 ದಿನದಿಂದ ನೀವು ಇದೇ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀರಲ್ಲ, ನನಗೆ ಯಾಕೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ,